ತುಂಬ ಎಲ್ಲ ಸಿಬ್ಬಂದಿಗಳು ಭಾರಿ ಉತ್ಸಾಹದಿಂದ ಇದ್ದಾರೆ. ಇವತ್ತು 50% ಮಾತ್ರ ಸಫಾರಿ ಓಪನ್ ಆಗಿದೆ. ಪೂರ್ಣ ಪ್ರಮಾಣದ ಓಪನ್ ಆದರೆ ಇನ್ನೂ ಖುಷಿಯಾಗಿರ್ತಾರೆ ಎಲ್ಲರೂ. ಎಲ್ಲ ಪಬ್ಲಿಕ್ ರೆಸ್ಪಾನ್ಸ್ ಸ್ವಲ್ಪ ಚೆನ್ನಾಗಿದೆ. ಎಲ್ರಿಗೂ ವಿಚಾರ ಗೊತ್ತಾಗಿರೋದ್ರಿಂದ ದೂರದಿಂದ ಎಲ್ಲ ಪ್ರಯಾಣಿಕರೆಲ್ಲ ಬಂದಿದ್ದಾರೆ. ಎಲ್ಲರೂ ಇಲ್ಲಿ ಒಂದು ವನ್ಯಪ್ರಾಣಿಗಳು ಇವತ್ತು ಸಿಗಲಿ ಅಂತ ನಾನು ಆಶಿಸ್ತೀನಿ. ಹೌದು, ಖಂಡಿತ ಇರುತ್ತೆ. ಅವ್ರಿಗೂ ಎಕ್ಸ್ಪೆಕ್ಟೇಷನ್ಸ್ ಇರುತ್ತೆ. ನೋಡೋಣ, ನಮ್ಮ ಸಫಾರಿ ಡ್ರೈವರ್ಗಳು ಕರ್ಕೊಂಡು ಹೋಗ್ತಾರೆ ಒಳಗಡೆ, ಸಿಗುತ್ತೆ ಅಂತ ನಾನು ಆಶಾಭಾವನೆಯಲ್ಲಿದ್ದೀನಿ. ಒಳ್ಳೆಯದಾಗಲಿ. ಪೊಲೀಸರು ಸಹ ಉತ್ತಮ ಸಪೋರ್ಟ್ ಕೊಡ್ತಾ ಇದ್ದಾರೆ ನಮ್ಗೆ. ಇವತ್ತು ಪ್ರೊಟೆಕ್ಷನ್ ಎಲ್ಲ ಮಾಡಿ ಕೊಟ್ಟಿದ್ದಾರೆ. ಅವ್ರಿಗೂ ಸಹ ಇವತ್ತು ಅವ್ರಿಗೆ ವಂದನೆಗಳು ಹೇಳಕ್ಕೆ ಇಷ್ಟಪಡ್ತಾ ಇದ್ದಾರೆ. ಅವರು ಭಯದಲ್ಲಿದ್ದರು ಪಾಪ. ಅವರು ನಮ್ಮನ್ನೆಲ್ಲ ತೆಗೆದು ಬಿಡ್ತಾರೇನೋ ಅಂತ. ಸಫಾರಿ ಡ್ರೈವರ್ಸು 18 ಜನ ಡ್ರೈವರ್ಸ್ ಇದ್ದರು, 18 ಜನ ಗೈಡ್ಸ್ ಇದ್ದಾರೆ, ಸಫಾರಿ ಗೈಡ್ಸು. ಅವರು ಭಯದಲ್ಲಿದ್ದರು. ಅವರು 2 ತಿಂಗಳು ಪಾಪ ಏನೋ ಮ್ಯಾನ್ ಆ್ಯನಿಮಲ್ ಕಾನ್ಫ್ಲಿಕ್ಟಲ್ಲೂ ಸಹ ಭಾಗಿಯಾಗಿದ್ದರು. ಈ ಎಡೆಯಾಲ ಕಡೆ ಹೋಗಿದ್ದರು. ಸುಮಾರು ಜನ ಪಾಪ ರಾತ್ರಿ ಆಗಲೆಲ್ಲ ಕೆಲಸ ಮಾಡಿದ್ದಾರೆ. ಅವ್ರಿಗೂ ಇವತ್ತು ಅವ್ರಿಗೆ ಸಫಾರಿ ವಾಪಸ್ ಬಂದರೆ, ವಾಪಸ್ ತಾಯ್ನಾಡು ಬಂದಾಗಷ್ಟೇ ಅವ್ರಿಗೆ ಖುಷಿಯಾಗಿದೆ. ನಮಗೂ ಅವ್ರು ವಾಪಸ್ ಕರ್ಸ್ಕೊಂಡಿರೋಕ್ಕೆ ನಮಗೂ ಸಹ ಸಂತಸವಾಗಿದ್ದೀವಿ ನಾವು. ಹೌದೌದು, ಬೇಸಿಗೆಗಾಲ ಆದ್ದರಿಂದ ಹುಲಿಗಳು ನೀರು ಕುಡಿಯೋಕ್ಕೋಸ್ಕರ ಕೆರೆಗಳ ಹತ್ರ ಬರ್ತವೆ. ಆದರೂ ನಮ್ಮ ಸಫಾರಿ ಡ್ರೈವರ್ಸ್ ವೆರಿ ಟೆಕ್ನಿಕಲಿ ಅವರು ಅದೇ ಜಾಗಕ್ಕೆ ಕರ್ಕೊಂಡು ಹೋಗ್ತಾರೆ, ತೋರಿಸ್ತಾರೆ. ಎಲ್ಲ ನಾವೊಂದು ಹೇಳಿದ್ವಿ, ಬರೀ ಸೈಲೆನ್ಸ್ ಆಗಿ ಯಾವುದೇ ಸಫಾರಿ ವೀಕ್ಷಣೆ ಮಾಡಬೇಕಾದ್ರೆ ತುಂಬ ಸೈಲೆನ್ಸ್ ಆಗಿರಬೇಕು. ಮತ್ತು ಯಾವುದೇ ಓವರ್ ಕ್ರೌಡ್ ಮಾಡ್ಕೋಬಾರದು, ಓವರ್ ಪುಲ್ಲಿಂಗ್ ಮಾಡಬಾರ್ದು. ಕ್ರೌಡ್ನ ಕ್ರಿಯೇಟ್ ಮಾಡ್ದೇನೆ ಸೈಲೆನ್ಸ್ ಆಗಿ 5 ನಿಮಿಷ ಅಷ್ಟೇ ನೋಡಿ ಮುಂದೆ ಪಾಸ್ಔಟ್ ಆಗಬೇಕು ಅಂತ ಅವ್ರಿಗೂ ಸಹ ಡೈರೆಕ್ಷನ್ಸ್ ಕೊಟ್ಟಿದ್ವಿ. ಅದೇ ಪ್ರಕಾರ ಯಾವುದೇ ಎಲೆಕ್ಟ್ರಾನಿಕ್ಸ್ ಡಿವೈಸ್ನ ತೊಗೊಂಡೋಗಲ್ಲ. ನೀಟಾಗಿ ಏನಿದೆ NTCA ಗೈಡ್ಲೈನ್ಸ್ ಪ್ರಕಾರನೇ ನಾವು ಪಾಲನೆ ಮಾಡ್ತೀವಿ. ಹೌದು, ಎಲ್ರಿಗೂ ಒಂದು ಮೀಟಿಂಗ್ ಮಾಡಿ, ನನಗೆ ಮೀಟಿಂಗ್ ಕಂಡಕ್ಟ್ ಮಾಡಿ ಎಲ್ರಿಗೂ ಅಂತ ವಿಚಾರಗಳನ್ನ ತಿಳಿಸಿದ್ವಿ ಅವ್ರಿಗೆ. ಅವರು ಅದೇ ಥರ ಪಾಲನೆ ಮಾಡ್ತಾರೆ. ಯಾರೊಬ್ಬರೂ ಒಳ್ಳೆ ಬಿಹೇವಿಯರ್, ತುಂಬ ವಿಧೇಯತೆಯಿಂದ ಇದೆ.